ಬಟ್ ನನ್ಗೆ ಒಂದ್ ಸ್ವಲ್ಪ ಅಲೋಪತಿ ಹೋಗ್ಬೇಕಂದ್ರೆ ಯಾವಾಗ್ಲೂ ಹೆಸಿಟೇಷನ್ ಇರುತ್ತೆ. ಮೋಸ್ಟ್ಲಿ ನೆಗೆಟಿವ್ ಪ್ರಮೋಷನ್ ಅಥವಾ ಅಂದ್ರೆ ಕೆಲವೊಂದು ವ್ಯಾಕ್ಸಿನ್ಸ್ ಆಗ್ಲಿ ಅಥವಾ ಮೆಡಿಸಿನ್ಸ್ ಆಗ್ಲಿ ತುಂಬಾ ಸೈಡ್ ಎಫೆಕ್ಟ್ಸ್, ಅಂದ್ರೆ ಈವನ್ ಡ್ರಗ್ಸ್ ಅಲ್ಲಿ ಅಂದ್ರೆ ಎನಿ ಟಾನಿಕ್ ಒಂದ್ ಚಿಕ್ಕ ಮಕ್ಳು ತಗೊಂಡ್ರು ಓವರ್ ಡೋಸ್ ಆದ್ರೆ ಲೈಕ್ ಲೈಫ್ಗೆ ಪ್ರಾಬ್ಲಮ್ ಅಂತಾನು ಕೊಟ್ಟಿರ್ತಾರೆ. ಸೊ ಆ ತರದ್ ನೋಡಿದಾಗ ಡೆಫಿನೆಟ್ಲಿ ಭಯ ಆಗುತ್ತೆ. ಈಗ ಒಂದು ಒಂದು ಮಾತಿದೆ, ಒಂದು ಗಾದೆ ಮಾತು ತರನೇ ಅಂತ ಅನ್ಕೊಳ್ಳಿ. ಎ ಡ್ರಗ್ ವಿತೌಟ್ ಸೈಡ್ ಎಫೆಕ್ಟ್ ಈಸ್ ನಾಟ್ ಎ ಡ್ರಗ್ ಅಂತ. ಅಂದ್ರೆ ಯಾವ ಮೆಡಿಸಿನ್ಗೆ ಸೈಡ್ ಎಫೆಕ್ಟ್ ಇರಲ್ವೋ ಅದು ಮೆಡಿಸಿನೇ ಅಲ್ಲ ಅಂತ. ಆತರ. ಸೊ ಏನು ಅಂತಂದ್ರೆ ಆಮೇಲೆ ಒಬ್ಬ ಸೈಂಟಿಸ್ಟ್ ಹೇಳಿದಾರೆ, ನಾನು ಫೋರೆನ್ಸಿಕ್ ಮೆಡಿಸಿನ್ ಓದುವಾಗ ಈ ಮಾತು ಅಂದ್ರೆ ಫೋರೆನ್ಸಿಕ್ ಮೆಡಿಸಿನ್ ಅಂದ್ರೆ ಸೆಕೆಂಡ್ ಇಯರ್ MBBS ಅಲ್ಲಿ ನಮ್ಗೊಂದು ಅದೊಂದು ಸಬ್ಜೆಕ್ಟ್. ಆ ಟೈಮಲ್ಲಿ ಒಂದು ಮಾತು ಹೇಳಿದ್ರು, ದೇರ್ ಇಸ್ ನೋ ಪಾಯ್ಸನ್ ಆನ್ ದಿಸ್ ವರ್ಲ್ಡ್ ಅಂತ ಹೇಳಿ. ಅಂದ್ರೆ ಈ ಭೂಮಿ ಮೇಲೆ ವಿಷ ಅನ್ನೋಂಥದ್ದೇ ಇಲ್ಲ ಅಂತ ಹೇಳಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೋಸ್ ಮೇಲೆ ಡಿಪೆಂಡ್ ಆಗಿರೋದು ಅಂತ. ಸೊ ಹೆಂಗೆ ಅಂತಂದ್ರೆ ಈಗ ಇವನ್ ಆವಿನ ವಿಷ ಕೂಡ ಕಡಿಮೆ ಡೋಸ್ ಅಲ್ಲಿ ಅದೇನಾದ್ರು ಕಚ್ತು ಅಂದ್ರೆ ಮನುಷ್ಯ ಸಾಯೋದಿಲ್ಲ. ಅಥವಾ ಈ ತರ ಡೈರೆಕ್ಟ್ ಆಗಿ ಕಚ್ಚೋ ಬದಲು ನಾವು ಬಾಯಿಂದ ಕುಡಿದ್ರೆ ಅದು ನಾವು ಮನುಷ್ಯ ಸಾಯೋದಿಲ್ಲ. ಆತರ ಅಂದ್ರೆ ಯಾವ ರೂಟ್ ಅಲ್ಲಿ ಹೋಗುತ್ತೆ ಅದು ಅಬ್ಸರ್ವ್ ಆಗುತ್ತಾ ಇಲ್ಲ. ಸೊ ಇವೆಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಹಂಗೇನೆ ಈಗ ಹೆಂಗೆ ಅಂತಂದ್ರೆ ಈಗ ಇಂಜೆಕ್ಷನ್ ರೂಪದಲ್ಲಿ ಕೊಡುವಂತ ಕೆಲವೊಂದು ಮೆಡಿಸಿನ್ ಹಿಂಗ್ ಕೊಟ್ರೆ ಸಮಸ್ಯೆ ಆಗುತ್ತೆ ಮನುಷ್ಯನಿಗೆ ಕೆಲವೊಂದು. ಸೊ ಹಂಗೆ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೋಸ್ ಅಂತ ಹೇಳಿ. ಸೊ ಅಂದ್ರೆ ಯಾವ ಮೆಡಿಸಿನ್ ಸೈಡ್ ಎಫೆಕ್ಟ್ ಇರಲ್ವೋ ಅದು ಮೆಡಿಸಿನೇ ಅಲ್ಲ ಅಂತ. ಓಕೆನಾ? ಮತ್ತೆ ಹಂಗಿದ್ದಾಗ ಎಲ್ಲಾ ಮೆಡಿಸಿನ್ಗೂ ಸೈಡ್ ಎಫೆಕ್ಟ್ ಇದೆ. ಬಟ್ ಯಾವಾಗ್ಲೂ ನಾವು ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ನೋಡ್ತೀವಿ. ಸೊ ಒಂದ್ ಮೆಡಿಸಿನ್ ಕೊಡೋದ್ರಿಂದ ಆಗ್ಲಿ ಅಥವಾ ಯಾವ್ದೇ ಕೆಲಸ ಆಗ್ಲಿ ಬೆನಿಫಿಟ್ ಜಾಸ್ತಿ ಇದೆ ಅಂದಾಗ್ಲೇ ಅದನ್ನ ಮಾಡ್ಬೇಕು. ಮೆಡಿಸಿನ್ ಅಂತಲ್ಲ, ಯಾವ ಕೆಲಸದಲ್ಲಾಗ್ಲೂ ಅಷ್ಟೇನೆ. ಸೊ ಇವನ್ ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ಇನ್ನೇನಾದ್ರೂ ಆಗಿರ್ಬೋದು. ಸೊ ಬೆನಿಫಿಟ್ ಜಾಸ್ತಿ ಇದೆ ಅಂದಾಗಲೇ ಅದನ್ನ ನಾವು ಪ್ರಿಫರ್ ಮಾಡೋವಂಥದ್ದು. ಸೊ ಹಂಗೆ ಯಾವ್ದಾದ್ರು ಒಂದು ಮೆಡಿಸಿನ್ ಕೊಡ್ತಾ ಇದೀವಿ ಅಂದಾಗ, ಈಗ ಮಾಮೂಲಿ ಜ್ವರ, ಒಂದು ವೈರಲ್ ಫೀವರ್ಗೆ ಪ್ಯಾರಾಸ್ಟಮಾಲ್ ಸಾಕು. ಈಗ ನಾವು ಪ್ಯಾರಾಸ್ಟಮಾಲ್ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಈವನ್ ಸೀರಿಯಸ್ ಸೈಡ್ ಎಫೆಕ್ಟ್ಸ್, ಈವನ್ ಡೆತ್ಸ್ ಕೂಡ ಮೆನ್ಷನ್ ಮಾಡಿರ್ತಾರೆ. ನಾನು ಇದುವರೆಗೂ ತೆಗೆದು ನೋಡಿಲ್ಲ, ಅದ ನಾನು ಹೇಳ್ತಾ ಇದ್ದೀನಿ, ಮೇ ಬಿ ಮೆನ್ಷನ್ ಮಾಡಿರ್ಬೋದು. ಬಟ್ ಹಂಗಂತೇಳಿ ಎಲ್ಲರಿಗೂ ಆಗುತ್ತಾ? ಆಗಲ್ಲ. ಸೊ ಹಂಗ ಅನ್ಕೊಂಡ್ರೆ ಈವನ್ ನಾನು ಎಲ್ಲೋ ಒಂದು ಆರ್ಟಿಕಲ್ ಓದಿದ್ದೆ, ಯಾವ್ದೋ ಒಬ್ಬ ಹೆಣ್ಮಕ್ಳಿಗೆ ಯಾವ್ದೋ ಒಂದು ಕಂಟ್ರಿಯಲ್ಲಿ ನೀರ್ ಕುಡ್ದಿದ್ದಿನ ಸತ್ತೋಗ್ತಾಳೆ ಅಂತೆ. ಇದೊಂದು ವಿಚಿತ್ರವಾದ ವಿಷಯ. ನೀರ್ ತಗೊಂಡಿದ್ದೇನ ಸತ್ತೋಗ್ತಾಳೆ ಅಂತ. ಏನಕ್ಕೆ ಅಂದ್ರೆ ನೀರೇ ಆಗಲ್ಲ ಅವ್ರ ಬಾಡಿಗೆ. ಸೊ ಮತ್ತೆ ಹೆಂಗ್ ಜೀವನ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅದೇನೋ ಡಯಟ್ ಕೋಕ್ ತಗೊಂಡು ಜೀವನ ಮಾಡ್ತಿದಾರೆ ಅಂತ ಹುಟ್ದಾಗ್ಲಿ ನಾನು. ಸೊ ನನಗೆ ಗೊತ್ತಿಲ್ಲ ಈಗ ಅವರು ಬದುಕಿದಾರ ಇಲ್ಲ ಅಂತ ಹೇಳಿ. ಬಟ್ ದಿಸ್ ವಾಸ್ ಅ ಥಿಂಗ್ ರೆಡ್ ಸಮ್ವೇರ್ ಆತರ. ಸೊ ಹಿಂಗೂ ಇದೆ. ಸೊ ಮತ್ತೆ ನೀರೇ ಆಗಲ್ಲ ಅಂತಂದಾಗ ಮತ್ತೆ ಯಾವ್ದಕ್ಕೆ ಬೇಕಿದ್ರು ಸೈಡ್ ಎಫೆಕ್ಟ್ ಆಗ್ಬೋದು. ಬಟ್ ಯಾವಾಗ್ಲೂ ಏನಂದ್ರೆ ಕಾಮನ್ ಯೂಸ್ ಮಾಡ್ತಕ್ಕಂಥ ಮೆಡಿಸಿನ್ಸ್ ನಾವು ಎಲ್ಲರೂ ಯೂಸ್ ಮಾಡೇ ಇರ್ತೀವಿ. ಈಗಿನ ಕಾಲದಲ್ಲಿ ಕಾಯಿಲೆನೆ ಬಂದಿಲ್ಲ ಅನ್ನೋಂತ ಮನುಷ್ಯ ಯಾರು ಇಲ್ಲೇ ಇಲ್ಲ. ಸೊ ನಾವು ಸೈಡ್ ಎಫೆಕ್ಟ್ ಅಂತ ಮಾತಾಡ್ತೀವಿ ಬಿಟ್ರೆ, ಸೊ ಮೋಸ್ಟ್ ಆಫ್ ಅಸ್ ನಾವೇನ್ ಅಂತ ಸೀರಿಯಸ್ ಸೈಡ್ ಎಫೆಕ್ಟ್ ಫೇಸ್ ಮಾಡಿಲ್ಲ. ಆಮೇಲೆ ಯಾರೋ ಒಬ್ರನ್ನ ಎಕ್ಸಾಂಪಲ್ ಇಟ್ಕೊಂಡು ಅದನ್ನೇ ಜನರಲೈಸ್ ಮಾಡಿ ಹೇಳಕ್ ಆಗೋದಿಲ್ಲ ಆತರ. ಸೊ ಈಗ ಆ ವಿಷಯಕ್ಕೆ ಬಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಏನಾದ್ರು ಒಂದು ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಹಂಗಂತೇಳಿ ನಮ್ಗೆ ಅವಶ್ಯಕತೆ ಇರೋದನ್ನ ನಾವು ಬಿಡಕ್ಕೂ ಆಗೋದಿಲ್ಲ. ಸೊ ಒಂದು ಅಕ್ಸೆಪ್ಟಬಲ್ ಸೈಡ್ ಎಫೆಕ್ಟ್ಸ್ ಇದ್ದಾಗ ಅದನ್ನ ನಾವು ಪ್ರೊಸೀಡ್ ಆಗ್ಬೋದು. ಕೆಲವೊಂದು ಮೆಡಿಸಿನ್ಸ್ಗೆ ವೆಲ್ ನೋನ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಅಂತವನ್ ಕೊಡುವಾಗ ಅದಕ್ಕೆ ಪ್ರಿಕಾಷನ್ಸ್ ತಗೊಂಡು ಕೊಡೋದು ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ನೇರವಾಗಿ ಒಂದು ಕ್ವಶನ್ ಕೇಳಿದ್ರೆ, ಈಗ ಜ್ವರ ಬಂದಿದೆ, ಯಾರೋ ಮಕ್ಳಿಗೆ ಜ್ವರ ಬಂದಿದೆ ನಮ್ಮ ರಿಲೇಟಿವ್ ಯಾರಿಗೋ, ಸೊ ಡೆಂಗ್ಯೂ ಅಂತ ಪ್ರೂವ್ ಆಗಿದೆ ಅಂತ ಅನ್ಕೊಳ್ರಿ. ಸೊ ನಾವು ಅವಾಗ ಯಾವ್ದೋ ಒಂದು ಆಯುರ್ವೇದ ಕೊಡ್ತೀನಿ ಅಂತ ಅವ್ನು ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ರೆ ನಾವು ಹಂಗ ಅನ್ಕೊಳಕ್ ಬರುತ್ತಾ? ಆತರ ಏನೋ ಮಾತಾಡ್ತೀವಿ ಸೈಡ್ ಎಫೆಕ್ಟ್ ಅದು ಇದು ಅಲೋಪತಿ ಟ್ರೀಟ್ಮೆಂಟ್ ಅಂತ ಹೇಳಿ. ಅಂತ ಸೀರಿಯಸ್ ಕಂಡೀಷನ್ ಎಲ್ಲ ನಾವು ಅದೆಲ್ಲ ಮಾತಾಡಕ್ ಆಗುತ್ತೆ? ಅಥವಾ ಒಂದು ಆಯುರ್ವೇದಿಕ್ ಮೆಡಿಸಿನ್ ಹಿಂಗ್ ಕೊಟ್ಬಿಟ್ರೆ ಪಕ್ಕ ಇದು ಕ್ಲಿಯರ್ ಆಗುತ್ತೆ ಅಂತ ಯಾರು ಗ್ಯಾರಂಟಿ ಕೊಟ್ಟು ಹೇಳಕ್ ಆಗುತ್ತಾ? ಹಂಗ ಆಗೋದಿಲ್ಲ. ಸೊ ಅದಕ್ಕೆ ತುಂಬಾ ಕಡೆ ಅಂಡ್ ಎಸ್ಪೆಷಲಿ ಎಮರ್ಜೆನ್ಸಿ ಸಿಚುವೇಶನ್ಸ್, ಆಮೇಲೆ ಕೆಲವೊಂದು ಸರ್ಜಿಕಲ್ ಪ್ರೊಸೀಜರ್ಸ್ ಬಂದಾಗ ಅಲೋಪತಿನೇ ಬೆಸ್ಟ್ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಅದಂತೂ ಎಮರ್ಜೆನ್ಸಿ ಟೈಮ್ ಅಲ್ಲಿ ನಾವು ರಿಸ್ಕ್ ತಗೊಳಕ್ ಆಗಲ್ಲ.